ರಂಜಿತ್ ಗೌಡ ಅವರನ್ನು ಸ್ವಾಗತಿಸಿ ಬ್ಲಾಕ್ ಯುವ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾದ ಅಭಿನಂದನ್ ಕುಮಾರ್ ಅವರ ಮಲೆಬೆಟ್ಟು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಸುಂದರಗೌಡ ಇವರನ್ನು ನಾನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಡೆಸಿಕೊಡಬೇಕು ಅಂತ ನೀರು ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರಾದ ವೆಂಕಟೇಶ್ವರವರೇ ಸೇರಿದ ಎಲ್ಲ ಪತ್ರಿಕಾ ಮಾಧ್ಯಮದ ಸಿಬಿಐ ದಾಳಿ ನಡೆದಿದೆ. ಈ ದಾಳಿಗೆ ಮುಖ್ಯ ಕಾರಣ ನಮ್ಮ ರಾಜ್ಯದಲ್ಲಿ ಇರುವಂಥ ಎರಡು ವೈದ್ಯ ಅದರ ಒಟ್ಟಿಗೆ ನಮ್ಮ ರಾಜ್ಯದಲ್ಲಿ ಮುಂದೆ ನಡೆಯುವಂಥ ಪಂಚಾಯತಿಗಳು ಇದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ರಾಜಕೀಯ ಪ್ರೇರಿತವಾದ ಈ ದಾಳಿ ನಡೆದಿದೆ. ಈ ದಾಳಿಯನ್ನು ಬೆಳತಂಗಡಿ ತಾಲೂಕಿನ ಎಲ್ಲ ಕಾಂಗ್ರೆಸ್ಸಿಗರು ಅದೇ ಜಿಲ್ಲೆಯ ಕಾಂಗ್ರೆಸ್ನ ಅಧ್ಯಕ್ಷ ನಾವು ಖಂಡಿಸ್ತೇವೆ ಅಂತ ನಾನಿಲ್ಲಿ ಮಾನ್ಯ ಮೋದಿಯವರಿಗೆ ಬಿಜೆಪಿಯವರಿಗೆ ಒಳ್ಳೆ ಬುದ್ಧಿಯನ್ನು ಕಳಿಸಿ ಪ್ರಾರ್ಥನೆ ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ದಲಿತ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆ. ಕಾಂಗ್ರೆಸ್ಗರಾದ ನಾವೆಲ್ಲ ಖಂಡಿಸ್ತೇವೆ. ಆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತ ಬಂದಿದೆ. ನಮ್ಮ ದೇಶದ ಪ್ರಧಾನಿ ಮೋದಿಯವರು ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಹೇಳ್ತಿದ್ದಾರೆ. ಆದರೆ ಅವರ ಪಕ್ಷದ ಆಡಳಿತ ಉತ್ತರ ಪ್ರದೇಶದಲ್ಲಿ ದಲಿತ ಮಹಿಳೆಯ ಅತ್ಯಾಚಾರ ಕೊಲೆ ಪ್ರಕರಣದ ಆರೋಪಿಗಳ ಪರವಾಗಿ ಸರ್ಕಾರ ಹಾಗೂ ಪೊಲೀಸರು ಸೇರಿಕೊಂಡು ದಲಿತ ಮಹಿಳೆಯ ಹಣವನ್ನು ಸಂಬಂಧಿಕರಿಗೆ ಬಲಾತ್ಕಾರದಿಂದ ಸೂಕ್ಷ್ಮ ಮಟ್ಟದ ಘಟನೆ ದೇಶದ ಯಾವ ರಾಜ್ಯದಲ್ಲೂ ಈ ಘಟನೆ ನಡೆದಿದೆ. ಕೇಸನ್ನು ಸುಪ್ರೀಂ ಕೋರ್ಟ್ನ ಉಸ್ತುವಾರಿಯಲ್ಲಿ ಸಿಬಿಐ ಮುಖಾಂತರ ಕಣ್ಕರಿಸಲು ಕಾಂಗ್ರೆಸ್ ಒತ್ತಾಯ ಮಾಡಿದೆ. ಬೆಳತಂಗಡಿ ತಾಲೂಕಿನ ಶಾಸಕರ ಕಾಳಜಿ ಫಂಡಿನ ಬಗ್ಗೆ ನಾವು ಕಾಳಜಿ ಫಂಡಿನ ಬಗ್ಗೆ ಅನೇಕ ಬಾರಿ ಪತ್ರಿಕಾಗೋಷ್ಠಿಯಲ್ಲಿ ಲೆಕ್ಕ ಕೊಡುವ ಒತ್ತಾಯವನ್ನು ಮಾಡಿದ್ದೇವೆ. ಆ ಪ್ರಕಾರ ಒಂದು ಅಂಶ ಲೆಕ್ಕ 2,59,00,000 ಲೆಕ್ಕವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಬೆಳಾಲ್ನ ಯುವಕ ಸಂಘಕ್ಕೆ 5,000 ರೂಪಾಯಿ ಕೊಟ್ಟ ರಸೀದಿಯನ್ನು ಕೊಟ್ಟಿದ್ದೀವಿ. ಅವರು ಅನೇಕ ಬಾರಿ ಆಫೀಸಿಗೆ ಬಂದು ಶಾಸಕರ ಆಫೀಸಿಗೆ ಬಂದು ವಿಚಾರಿಸಿದ್ದು ನಾವು ಪತ್ರಿಕಾಗೋಷ್ಠಿಯಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿದ ದಿನವೇ ಅವರನ್ನು ಹುಟ್ಟಿಕೊಂಡು ಹೋಗಿ ಆ ರಸೀದಿಯನ್ನು ಕೊಟ್ಟಿದ್ದಾರೆ. ಈ ರೀತಿ ರಸೀದಿ ಕೊಡದೆ ರಾಜ್ಯದಾದ್ಯಂತ ಅನೇಕ ಜನರಿಗೆ ಹಣ ಕೊಟ್ಟವರಿಗೆ ರಸೀದಿ ಕೊಡುವುದಿಲ್ಲ. ಹಣ ಭಾಸ್ಕರ ಇಲ್ಲಿ ಫಂಡಿಗೆ ಸಂದಾಯ ಆಗಿದೆ. 100 ಅಕ್ಕಿ, ದವಸ ಧಾನ್ಯ, ಸಾಬೂನು, ದಿನಸಿ, ಅಲ್ಲಿಗೆ ಬೈಗುಂಡು, ಇಡ್ಲಿ, ಯಾವುದಕ್ಕೂ ರಸೀದಿ. ಇದನ್ನು ಯಾರಿಗೆ ಹಂಚಿದ್ದಾರೆ ಹೇಳುವಂಥದ್ದು ಗೊತ್ತಿಲ್ಲ. ಈ ರೀತಿ ಕೋಟಿಗಟ್ಟಲೆ ರೂಪಾಯಿ ಹಣ ವಸೂಲಾಗಿದೆ, ಅಕ್ಕಿ ವಸೂಲಾಗಿದೆ. ಉದಾಹರಣೆಗೆ ಸುಧಾಮೂರ್ತಿ ಅವರು ರಾಜ್ಯದ ಎಲ್ಲ ಕಡೆಗೆ ಅವರು ಅವರ ಅಕ್ಕಿ ನಡೆಸಿಕೊಂಡಿದ್ದಾರೆ. ಇಲ್ಲಿಗೂ ಕಳಿಸ್ಕೊಂಡು ಅದರ ಲೆಕ್ಕಪತ್ರವೂ ಇಲ್ಲ.
ಸಾರ್ವಜನಿಕರು ನೂರಾರು ಲೋಡ್ ಅಕ್ಕಿಯನ್ನು ಕೊಟ್ಟಿದ್ದಾರೆ, ಇದರ ಸಾಮಾಜಿಕರು ಕೊಟ್ಟಿದ್ದಾರೆ, ಅದರಲ್ಲಿ ಲೆಕ್ಕಪತ್ರ ಇಲ್ಲ. ಅಂಗನವಾಡಿಗೆ ಅಕ್ಕಿಯನ್ನು ಕೊಟ್ಟುಕೊಂಡು ಇವರ ಪಾರ್ಟಿಯ ಸಿಂಬಲ್ ಹಾಕಿ ಪೂಜೆಯ ಫೋಟೋ ಹಾಕಿ ಅಂಗನವಾಡಿಯಲ್ಲಿ ಅಕ್ಕಿಯನ್ನು ಕೊಟ್ಟು ಈ ರೀತಿ ರಾಜಕೀಯ ಮಾಡುವಂಥ ಕಾರ್ಯಕ್ರಮ ನಾನು ನೋಡಿ ನಾನು 5 ಬಾರಿ ಶಾಸಕನಾಗಿದ್ದೇನೆ. 58ನೇ ವರ್ಷ ನನ್ನ ರಾಜಕೀಯ ಇಲ್ಲ. 5 ಬಾರಿ ನಾನು ಶಾಸಕನಾಗಿದ್ದೆ. ನನ್ನ ಪಕ್ಷದ ಚಿಹ್ನೆಯನ್ನು ಹಾಕಿ ನನ್ನ ಪಟವನ್ನು ಹಾಕಿ ಈ ರೀತಿಯ ವ್ಯಾಖ್ಯಾನ ಇಲ್ಲ. ಈ ರೀತಿ ನಡೆದಿದೆ ಅಂತ ಮಾತಿನ ಸಂದರ್ಭದಲ್ಲಿ ಸ್ವಲ್ಪ ಜನರಿಗೆ ಸಹಾಯ ಬಂದಿದೆ. ಎಲ್ಲ ನನ್ನ ಬಹಿರಂಗವಾಗಿ ಪತ್ರಕ್ಕೆ ಬಿಡುಗಡೆ ಮಾಡಿಸ್ತಾರೆ, ಲೆಕ್ಕವನ್ನು ಕೊಡಬೇಕು. ಇನ್ನು 8 ತಿಂಗಳೊಳಗೆ ಈ ಲೆಕ್ಕವನ್ನು ಕೊಡಬೇಕು ಅಂತ ಒಟ್ಟಾಗಿ ನಾನು ಸಂದರ್ಭ ಮಾಡ್ತಾ ಇದ್ದೀನಿ. ನಾಯಕರು ನನ್ನಲ್ಲಿ ನಾನು ಯಾಗ ಮಾಡಿಸಿದ್ದೇನೆ, ಯಾಗದ ಲೆಕ್ಕವನ್ನು ಕೊಟ್ಟಿದ್ದೇನೆ, ನಾನು ಕೊಟ್ಟಿದ್ದೇನೆ. ಆದರೆ ನಾನು ಲೆಕ್ಕ ಕೇಳುವಂಥ ಪ್ರತಾಪ್ ಸಿಂಹ ನಾಯಕರಲ್ಲಿ ತಮ್ಮದೇ ಪಕ್ಷದ ಶಾಸಕರು ಇವೆಲ್ಲಗಳ ಲೆಕ್ಕವನ್ನು ಕೇಳಲಿ ಕೇಳುವಂಥ ಮಾತು ತಪ್ಪುವಾಗ್ತಾರೆ. ಅವರ ಶಾಸಕರು ಅವರಲ್ಲಿ ವಿಚಾರಿಸಿ ನನಗೆ ಈ ಲೆಕ್ಕವನ್ನು ಕೊಡಲಿಕ್ಕೆ ನಾನು ನಿಮಗೆಲ್ಲ ಮಾಡ್ತಾ ಇದ್ದೇನೆ. ಡಯಾಲಿಸಿಸ್ ಕೇಂದ್ರದ ಬಗ್ಗೆ ಸುಮಾರು 6 ಡಯಾಲಿಸಿಸ್ ಅದರಲ್ಲಿ ನಾವು ಸಂಪೂರ್ಣ ಮಾಡಿಟ್ಟಿದ್ದಾರೆ. ನಾವು ಹೋಗುವ ಮುಂದಿನ ದಿನದವರೆಗೆ ಸುಮಾರು 4 ಡಯಾಲಿಸಿಸ್ ದೇವರ 1 ಡಯಾಲಿಸಿಸ್ ಸೆಂಟರ್. ನಾವು ಹೋಗೋ ದಿವಸ ರಾತ್ರಿ ಎಲ್ಲದನ್ನು ರಿಪೇರಿ ಮಾಡಿ ನಾವು ಹೋಗೋ ದಿವಸ 6 ಡಯಾಲಿಸಿಸ್ 5 ಡಯಾಲಿಸಿಸ್ ಸೆಂಟರ್ ಕೆಲಸ ಮಾಡ್ತೀವಿ. ಒಂದು ಮಾತ್ರ ರಿಪೇರಿ ಆಗಿದೆ ಅಂತ ಹೇಳಿದ್ರೆ ಆಗಿದೆ. ಈ ಡಯಾಲಿಸಿಸ್ ಕೇಂದ್ರದಲ್ಲಿ ಎಲ್ಲ ಸಿಬ್ಬಂದಿಗಳು ಅದರ ಇನ್ಚಾರ್ಜ್ ಇಡಾರವನ್ನು ಬಿಟ್ಟು ಎಲ್ಲ ಸಿಬ್ಬಂದಿಗಳು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಆ ಲಿಡಾರವರು ಅಲ್ಲಿ ಬರುವಂಥ ಸರ್ಕಾರದಿಂದ ಮಾಡುವಂಥ ಒಂದು ರಕ್ತ ತಿಳಿ ಮಾಡುವಂಥ ಮತ್ತೊಂದು ಡಯಾಲಿಸಿಸ್ ಮಾಡುವ ಮುಗಿಸ್ತಾಕೊಡುವಂಥ ಇದರಿಂದ ಅವರು ಹಣ ವಸೂಲು ಮಾಡ್ತಿದ್ರು. ಅದನ್ನೊಂದು ಸಾರ್ವಜನಿಕರ ಪ್ರತಿಭಟನೆ ಆದ ನಂತರ ಅದನ್ನು ನಿಲ್ಲಿಸಿ ನೀವೇ ತರಬೇಕು ಅಂತ ಮಾತು ಆ ರೀತಿ ಪ್ರೈವೇಟ್ ರೋಗಿಗಳನ್ನು ತಂದು ನಾವು ಹೋದ ದಿನ ಪ್ರಸ್ತಾಪ ಮಾಡಿದ ನಂತರ ಅಲ್ಲಿಂದ ಯಾವುದೇ ಇಂಜೆಕ್ಷನ್ ಖರೀದಿ ಮಾಡಿ ತರಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಸರ್ಕಾರಗಳು ಕೊಟ್ಟಿರುವಂಥ ಮಾತಾಡ್ತಿದ್ದಾರೆ. ಅದರಲ್ಲಿ ಅವರು ಖರೀದಿ ಮಾಡಿ ತಂದರೂ ಅದರ ಎಲ್ಲ ಹಣವನ್ನು ಸರ್ಕಾರ ಪಾವತಿ ಮಾಡ್ತಿದೆ ಅಂತ ಮಾತು ಟೀಚರು ಹೇಳಿದ್ದಾರೆ. ಹಾಗೆ 2 ದಿವಸದ ನಂತರ DHC ಬಂದರೆ ಎಲ್ಲ ತನಿಖೆಯನ್ನು ಮಾಡಿದ್ದಾರೆ. ಅವರಿಗೆ ಸೂಕ್ತ ಮಾರ್ಗದರ್ಶನ ಕೊಟ್ಟಿದ್ದಾರೆ, ವಾರ್ನಿಂಗ್ ಕೊಟ್ಟಿದ್ದಾರೆ. ಅದರ ನಂತರ DC ಅವರು ಬಂದು ಕಠಿಣವಾಗಿ ವಾರ್ನಿಂಗ್ ಯಾವುದೇ ದೂರು ಬರಬಾರ್ದು ಅಂತ ಇವತ್ತು ಮಾತನ್ನು ಹೇಳಿದ್ದಾರೆ. ಎಲ್ಲರಿಗೂ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದೆಲ್ಲ ಕಾರಣ ನಮ್ಮ ತಾಲೂಕಿನ ಕಾಂಗ್ರೆಸ್ನ ಪ್ರತಿಪಕ್ಷ ಆ ರೀತಿ ನಾನು DHC ಅವರಿಗೆ ಪರವಾಗಿ ಸಲ್ಲಿಸ್ತಾ ಇದ್ದೀನಿ. ತಾಲೂಕು 56 ಶೌಚಾಲಯವನ್ನು ಮಂಜೂರು ಮಾಡಿದ್ದಾರೆ. ಇದರಲ್ಲಿ 2 ಕಡೆ ಏನೋ ಸ್ಥಳದಲ್ಲಿ ಆಗಿ 54 ಕಡೆ ಈ PWD ಇಂಜಿನಿಯರ್ಗಳೇನು ಎಸ್ಟಿಮೇಟ್ ಮಾಡಿಕೊಟ್ಟಿದ್ದಾರೆ. ಆ ಪ್ರಕಾರ ಶೌಚಾಲಯ ಆಗ್ತಾ ಇದೆ, ನಿರ್ಮಾಣ ಆಗಿದೆ, ಸಂಪೂರ್ಣ ಆಗಿದೆ. ಆ ಶೌಚಾಲಯಕ್ಕೆ 10 ಲಕ್ಷ ಆದರೆ ಅದನ್ನು ಉಸ್ತುವಾರಿ ಮಾಡೋದು ಯಾರು ಅಂತ ಗೊತ್ತಿಲ್ಲ. 250.5 ಸ್ಕ್ವೇರ್ ಫೀಟ್ 250.5 ಸ್ಕ್ವೇರ್ ಫೀಟ್. ಇದು ನಾನು ಶಾಸಕನಾಗಿದ್ದ ಸಂದರ್ಭದಲ್ಲಿ ನಾವು ಶಾಲೆಗಳಿಗೆ ಅನುದಾನ ಕೊಟ್ಟಿದ್ವಿ. ಅದರಲ್ಲಿ ಶಾಸಕ ಕೈ ಹಾಕಿದ್ದಿಲ್ಲ.
ಯಾರು ಸಮಿತಿ ಅಧ್ಯಕ್ಷರಿದ್ದಾರೆ, ಆ ಸಮಿತಿ ಸದಸ್ಯರಿದ್ದಾರೆ, ಅವರ ಉಸ್ತುವಾರಿಯಲ್ಲಿ ಆ ಕೆಲಸ ಈ 54 ಶಾಲೆಗಳಲ್ಲಿ ಈ ಸರ್ಕಾರದ ಅರ್ಚನೆ ಆಗ್ತಾ ಇದೆ. ಆ ಸಮಿತಿಯವರಿಗೆ ಯಾವುದೇ ಜವಾಬ್ದಾರಿ ಇಲ್ಲ. ಅವರಿಗೆ ಬಂದ ದುಡ್ಡನ್ನು ಕೊಡುವಂಥದ್ದು ಮಾತ್ರ ಜವಾಬ್ದಾರಿ, ಬೇರೆ ಯಾವುದೇ. ಈಗ ಅವರೇ ಅದನ್ನು ಒಬ್ಬ ಇಂಜಿನಿಯರ್ ಕರ್ಕೊಂಡ್ಬೇಕಂತೆ ಎಸ್ಟಿಮೇಟ್ ಮಾಡಿಸಿ 350.56 ಸ್ಕ್ವೇರ್ ಫೀಟ್ ಆಗ್ತದೆ. ನಾನು ಒಬ್ಬ ಇಂಜಿನಿಯರ್ ಕಳಿಸಿ ಅದರ ಅಳತೆ ಮಾಡ್ತಾರೆ. ಅವರು ಹೇಳಿದ್ದು 5 ಲಕ್ಷ ರೂಪಾಯಿ ಇದ್ದಾರೆ. ಉಳಿದ 5 ಲಕ್ಷ ಅಥವಾ 4 ಲಕ್ಷ 6 ಲಕ್ಷ ಇದೆ. 4 ಲಕ್ಷ ಇಲ್ಲಿ ಹೋಗಿ ಸುಬ್ಬೇಟ್ ಸಾವು ಗಣೇಶ್ ಗೌಡ ಇವರಿಗೆಲ್ಲ ಕಾಂಟ್ರಾಕ್ಟ್. ಆದರೆ ನಮ್ಮ ಶಾಸಕರು ಎಲ್ಲರೂ ಹೋಗಿದ್ದಾರೆ. ಗಣೇಶ್ ಗೌಡರು ನಮ್ಮ ಶಾಸಕರು, ಅದೇ ರೀತಿ ಕೈಪುರ ಸುಬ್ರಹ್ಮಣ್ಯ ಗೌಡ ಬಿಜೆಪಿನ ಪ್ರಧಾನ ಕಾರ್ಯದರ್ಶಿ. ಜನ ಹೇಳ್ತಾರೆ ಈ 3 ಜನ ಹಂಚಿಕೊಳ್ತಾ ಇದ್ದಾರೆ. ಎಲ್ಲ ಕಡೆಗೆ ದುಡ್ಡು ಬಂತು. ಇದನ್ನೀಗ ನಾನು ಸಂತೆ ಮಾಡಿಸಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದೀನಿ. ನಾನು ಇದನ್ನು ಲೋಕಾಯುಕ್ತ ಬರೀತೇವೆ. ಲೋಕಾಯುಕ್ತ ಸಂತೆ ಮಾಡಿಸ್ತೇವೆ. ಅಷ್ಟೇ ಅಲ್ಲ, MRP ಅನ್ನೋದನ್ನು ನಾವು ಇದನ್ನು ತನಿಖೆ ಮಾಡಿ ಪಾವತಿ ಮಾಡಿ, ಪಾವತಿ ಮಾಡಿದ್ದನ್ನು ಡ್ರಾ ಮಾಡಿದರೆ ಪುನಃ ಅದನ್ನು ವಾಪಸ್ಸು ಪಡೆಯುವಂಥ ಕೆಲಸ ಮಾಡಬೇಕಿತ್ತು ಅಂತ ನಾವು ಮಾಡ್ತೇವೆ. ಬೆಳ್ತಂಗಿ ತಾಲೂಕಿನ ದಲಿತ ಹಕ್ಕುಗಳ ಸಮಿತಿಯ ಅಧ್ಯಕ್ಷ ಶೇಖರ್ ಜಲ್ ಬಾಯ್ನ. ಈ ತಾಲೂಕಿನಾದ್ಯಂತ 81 ಗ್ರಾಮಗಳಲ್ಲಿ ಸುಮಾರು 2 ವರ್ಷದಿಂದ ಅಳವಡಿಸಲಾದಂಥ ಕಾನೂನುಗಳ ಬಗ್ಗೆ ಬರ್ಕೊಂಡು 6-7 ಬಾರಿ ತಾಲೂಕು ಪಂಚಾಯತ್ಗೆ ಕರ್ಕೊಂಡು ಇದನ್ನು ತೆರವು ಮಾಡಿ, ಮುಖ್ಯವಾಗಿ ಈ ಇಷ್ಟಕ್ಕೆ ಹಣ ಕಟ್ಟಿದ್ದಾರೆ. ಇಷ್ಟು ಬ್ಯಾಂಕ್ ಜೊತೆ ಅನುಮತಿ ಇದೆ. ಶೇಖರ್ ಲಾಯ್ ಅವರು ಹೇಳೋ ಪ್ರಕಾರ 100ಕ್ಕೆ 95% ಒಂದು ಬ್ಯಾಂಕ್ ಹಣ ಕಟ್ಟಿಲ್ಲ. ಪರ್ಮಿಷನ್ ಇಲ್ಲ. ನಮ್ಮ ಶಾಸಕರು ಹಾಕಿಸಿದಂಥ ಯಾವುದೇ ಬ್ಯಾಂಕ್ ಪರ್ಮಿಷನ್ ಇಲ್ಲ, ಹಣವನ್ನು ಕಟ್ಟಿಲ್ಲ. ಅದನ್ನು ತೆರವು ಮಾಡಬೇಕು ಅಂತ 7 ಬಾರಿ ಒತ್ತಾಯ ಮಾಡಿದ್ರು. ತೆರವಾಗಿ ಕೊನೆಗೆ ಅವರು ನೀವು 8 ದಿವಸಗಳ ಒಳಗೆ ನಾನು 5ನೇ ತಾರೀಕು ಹಿಂದಿನ ತನಕ ತೆರವಾಗಿದೆ. ನನ್ನ 5ನೇ ತಾರೀಕು ಏಕಾಂಗಿಯಾಗಿ ತಾಲೂಕು ಪಂಚಾಯತ್ ಬಂದು ಹೋಗಿದೆ. ಅವರಿಗೆ ಸಹಕರಿಸಿದ್ದಕ್ಕೆ ಅವರ ಪರವಾಗಿ ಕಾಂಗ್ರೆಸ್ಗೆ ಆ ಮೂಲಕ ತಾಲೂಕು ಪಂಚಾಯತ್ನಿಂದ ಬರವಣಿಗೆ ಹಾಗೆ ಅವರು ಧರಣಿಯನ್ನು ಕೈ ಬಿಟ್ಟಿದ್ದಾರೆ. ಆದರೆ ಕೈ ಬಿಡುವ ಸಂದರ್ಭದಲ್ಲಿ ತುಂಬ ಅಭಿಯಾನ ಬಂದಿದೆ. 8ನೇ ತಾರೀಕು ಸಾಯಂಕಾಲದ ಒಳಗೆ ಎಲ್ಲ ಬ್ಯಾನರ್ಗಳು ನೆರವಾಗುತ್ತದೆ. 9ನೇ ತಾರೀಕು ಪುನಃ ಬೆಳಗ್ಗೆ ನಾನು ಬೆಂಗಳೂರಿದ್ದೇನೆ ಅಂತ ಮಾತಾಡ್ತೀನಿ. ಈಗ ಅವರಿಗೆ ಈ ಹಿಂದಿನ ಕಾಂಟ್ರಾಕ್ಟರು 13,000 ರೂಪಾಯಿ ತಿಂಗಳಿಗೆ ಸಂಬಳ. ಸುಮಾರು 13ರಿಂದ 15 ವರ್ಷದಿಂದ ಕೆಲಸ ನಿಲ್ತಾ ಇದ್ದಾರೆ. ಆದರೆ ನಮ್ಮ ತಾಲೂಕಿನಲ್ಲಿ ಅವರು ಧರಣಿ ಮಾಡಿದಾಗ ಅವರ ಮಧ್ಯಸ್ಥಿಸಿದರು ನಮ್ಮ ತಾಲೂಕಿನ ಶಾಸಕ. ಯಾರಾದರೂ ಶಾಸಕನಾಗಿದ್ದವ ಮಧ್ಯಸ್ಥಿಕೆ ವಹಿಸಿ 500 ರೂಪಾಯಿ ಆದರೂ ಅವರ ಸಂಬಳವನ್ನು ಜಾಸ್ತಿ ಮಾಡುವಂಥದ್ದು ಕೆಲಸ. 15,000 ಆದರೆ 15,000 ಸಂಬಳ ನಮ್ಮ ಶಾಸಕರು ಮಧ್ಯಸ್ಥಿಕೆ ವಹಿಸಿ 9,000 ಇಳಿಸಿ ಆದರೂ ಕೂಡ ಅವರ ಹಣವನ್ನು ಕಟ್ಟು ನಾವು ಮಾಡ್ತಿದ್ದೇನೆ.
ಕಟ್ಕೊಂಡು ಬೀಗ್ತಾ ಇದ್ದಾರೆ. ಇದರಲ್ಲೂ ಅವರಿಗೆ ಜನ ಕೇಳ್ತಾರೆ 2% ಇದೆ ಅವರ ಫೀಸಿಗೆ. ಅದರಲ್ಲಿ ನಮ್ಮ ತಾಲೂಕು ಶಾಸಕ ಪರ್ಸೆಂಟೇಜ್ ಶಾಸಕ ಅಂತ ಸಂಚರಿಸಿದ್ದಾರೆ. ದಲಿತ ಮಹಿಳೆ ಗೋಪಿ ಹಲ್ಲೆ. ಈ ಹಲ್ಲೆಯ ಮುಂಚೆ ಕಾರಣದಲ್ಲಿ 2 ದಲಿತ ಕುಟುಂಬಗಳಿವೆ. ಅವರೊಳಗೆ ಜಾಗದಲ್ಲಿ ಅಪರಾಧ ಪರಸ್ಪರ ದೂರಿನಂತೆ ಅದರಲ್ಲಿ ಒಂದು ಕಡೆಗೆ ನಮ್ಮ ತಾಲೂಕಿನ ಶಾಸಕರ ಆ ಪ್ರಕಾರ ಅವರಿಗೆ ನಮ್ಮ ತಾಲೂಕಿನ ಶಾಸಕರ ಸೂಚನೆಯಂತೆ ವೇಣೂರಿನ ಸಬ್ ಇನ್ಸ್ಪೆಕ್ಟರು ಹೋಗಿ ತನಿಖೆ ಮಾಡಿದಲ್ಲ. ಹೋಗಿ ಏನು ಮಾಡಿದ್ರು ಅಂತಂದರೆ ಅವರು ಹೋಗುವಾಗಲೇ ಒಂದು JCBಯನ್ನು ಸೂಚನೆ ಕೊಟ್ಟಿದ್ದರು. ಅಲ್ಲಿ ಹೋಗಿ ಸಬ್ ಇನ್ಸ್ಪೆಕ್ಟ್ರೇ ನಿಂತು ಶಾಸಕರ ಪರವಾಗಿ ಸಬ್ ಇನ್ಸ್ಪೆಕ್ಟರ್ ನಿಂತು ದೊಡ್ಡ ಕಣ್ಣು ಇದೊಂದು ಅಲ್ಲಿಗೆ ಕಡಿ ತೆಗೆಯುವಂಥ ಒಂದು ಇದು ಭಾರಿ ಆಳವಾದಂಥ ಕಡೆ ಜೋಡಿಸಿ ಏನು ಮಣ್ಣು ತೆಗೆದು ಹಾಕಿದ್ದಾರೆ ಆ ಮಣ್ಣಿನ ನೆರವು ನಿರ್ಮಾಣ ಮಾಡಿಸಿದ್ರು. ಹೋಗಿ ಇವರು ಅರ್ಜಿ ಕೊಟ್ಟರು ತನಿಖೆ ಎಲ್ಲ ಅದರಿಗೆ ಸಬ್ ಇನ್ಸ್ಪೆಕ್ಟರ್ ಕೂಡ ತನಿಖೆ ಮಾಡುವ ನಾಟಕವನ್ನು ಮಾಡಿ ನಿನ್ನೆ ಅಲ್ಲಿ ಪುನಃ ಒಂದು ಸಣ್ಣ ಕೆಟ್ಟು ಆ ಬೇಲಿಯನ್ನು ತೆರವು ಮಾಡುವ ಎರಡು ಕಡೆಯವರು ಪರಸ್ಪರ ಬೇಜಾರಿದ್ದರು. ಕೊನೆಗೆ ಆ ದಲಿತ ಮಹಿಳೆ ಗೋಪಿಗೆ ಧೋರಣೆಯನ್ನು ಹೊರಗೇಟಾಯಿತು. ಬೆಳಗ್ಗೆ ಅವರ ಸಂಬಂಧಿಕರು ಅವರನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋಗುವಂತೆ ಸಂದರ್ಭದಲ್ಲಿ ಎದುರುವಾದಿಗಳು ಆಸ್ಪತ್ರೆಗೆ ಕೊಂಡೋಗಿ ಬಲಾತ್ಕಾರವನ್ನು ತಿಳಿಸಿ ಅಲ್ಲಿ ಪೊಲೀಸ್ನವರು ಯಾರು ಹೋಗಿ ನನಗೆ ಬಂದು ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಹೇಳಿದೆ ಪೊಲೀಸ್ ಕಳಿಸಿ ಪೊಲೀಸ್ನವರು ಹೋದರು. ನಿಮಗೆ ಅದನ್ನು ವಿವಾದ ಮಾಡೋದು ಬೇಡ, ತಿಳ್ಕೊಂಡ್ಬಿಟ್ಟು ಅವನು ಆಸ್ಪತ್ರೆಗೆ ದಾಖಲಿಸಿ ಆದರೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಬೇಡಿ ಪೊಲೀಸ್ನವರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಸಬ್ ಇನ್ಸ್ಪೆಕ್ಟರ್ ಪಂಚಾಯತ್ ಅಂತ ತೀರ್ಮಾನ ಮಾಡ್ತಾರೆ ಅಂತ ಪೊಲೀಸ್ ಆ ರೀತಿ ಗೋಪಿಯವರ ಸಂಬಂಧಿಕರು ಖಾಸಗಿ ಆಸ್ಪತ್ರೆಗೆ ಅವ್ರು ತಗೊಂಡು ಬಂದು ನಮ್ಮ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ಅಲ್ಲಿ ಕೂಡ ನಮ್ಮ ಶಾಸಕರು ಬಿಡಲಿಲ್ಲ. ಅಲ್ಲಿ ಡಾಕ್ಟ್ರಿಗೆ ಫೋನ್ ಮಾಡಿ ಅವ್ರನ್ನ ದಾಖಲು ಮಾಡಿಕೊಳ್ಬೇಡಿ, ಈ ದಲಿತರು ಹೋಗಿ ದಾಖಲು ಮಾಡಬೇಕು ಅಂತ ಹೇಳಿದಾಗ ದಾಖಲು ಮಾಡಿ ಆಗೋದಿಲ್ಲ. ಆಗ ಡಾಕ್ಟ್ರು ಯಾರು ಅವ್ರ ಹೆಸರೇನು ಅವರ ಫೋನ್ ನಂಬರ್ ಕೊಟ್ಟಿದ್ದರೆ ಆ ಫೋನ್ ನಂಬರ್ ಕೊನೆಗೆ ನನಗೆ ದೂರವಾಣಿ ಸಂಪರ್ಕ ಮಾಡಿದ್ದೆ. ನನಗೆ ಡಾಕ್ಟರ್ ಯಾರು ಗೊತ್ತಿಲ್ಲ, ನಾನು ನೇರ PH ಸಲಾಮದು ಅವರನ್ನು ಸಂಪರ್ಕ ಮಾಡಿ ಕಾಲಿಗೆ ತಲೆಗೆ ಇಲ್ಲ. ಅವ್ರು ನನಗೆ ಫೋನ್ ಮಾಡಿದ್ರು. ಫೋನ್ ಹೇಳಿ ನಾನು ಟೆಲಿಫೋನ್ ಮಾಡಿ ಕೇಳಿದೆ. 1 ಗಂಟೆ ನಂತರ ಪುನಃ ಇವ್ರಿಗೆ ಫೋನ್ ಮಾಡಿತು, ಆ ಮಹಿಳೆಯನ್ನು ಮಾಡಲಿಲ್ಲ. ನಾನು ಪುನಃ THಗೆ ಫೋನ್ ಮಾಡಿದ್ರೆ TH ಫೋನೇ ಇರ್ತದೆ. ಇನ್ನೇನು ಎಲ್ಲ ಪೊಲೀಸ್ ಅಧಿಕಾರಿಗಳು ಅಭ್ಯಾಸ ಅಂತ ಹೇಳಿದರೆ ದುರಭ್ಯಾಸ, ಅದು ಸರ್ಕಾರಿ ಮೊಬೈಲ್ ಇರೋದು. ಸಾರ್ವಜನಿಕರು ಆ ಮೊಬೈಲ್ಗೆ ದೂರವಾಣಿ ಸಂಪರ್ಕ ಮಾಡಿದಾಗ ಎಲ್ಲರೂ ಆ ದೂರವಾಣಿಯನ್ನು ಮಾತಾಡ್ತಾರೆ. ಆದರೆ ಹಿರಿಯ ಅಧಿಕಾರಿಗಳು ನಮ್ಮ ಸೂಚನೆ ಅವರು ಮಾತಾಡೋದೇ PH ಕೂಡ ಮಾತಾಡ್ತಾರೆ. ನಾನು ನೇರವಾಗಿ PH ನೋಡಿ ಹೀಗಿದ್ದು ಮೇಲೆ ಹೆಚ್ಚಾಗಿ ಬರ್ತಿದ್ದಾರೆ, ಅವರಿಗೆ ಆ ರೀತಿ ಮಾಡ್ತಾ ಇರೋ ತಕ್ಷಣ ಹೇಳಿ. ಹಾಗೆ ಅವರು ಫೋನ್ ಬಂದ ನಂತರ ಅದನ್ನು ಅವರು ಎಡ್ಮಿಟ್ ಮಾಡಿದ್ದಾರೆ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಅಲ್ಲ, ಅದೇ ರೀತಿ ಪೊಲೀಸ್ನವರು ಅವರು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ.
ಅದೇ ರೀತಿ ಕೆಲವು ಅಧಿಕಾರಿಗಳು ಕೂಡ ಅವರು ತಿಳಿದಾಗಿರುವುದು ನಮ್ಮ ತಾಲೂಕಿನ ಹೆಚ್ಚಿನ ಬಡವರಿಗೆ ತೊಂದರೆ ಆಗ್ತಾ ಇದೆ ಅಂತ ಒಳ್ಳೆ ರೀತಿಯಲ್ಲಿ ಅವರಿಗೆ ಸಹಕಾರ ಕೊಡ್ತಿದ್ದಾರೆ. ಮಾನ್ಯ ಹರೀಶ್ ಕುಮಾರ್ 5 ಮನೆಗಳಿಗೆ ಮಾತ್ರ ಪೂರ್ಣ ಪರಿಹಾರ 203 ಮನೆಗಳು ಮೇಲೆ ಬಂದು ಸಂಪೂರ್ಣ ಕುಸಿತ ಆಗಿದೆ. ಅದರಲ್ಲಿ 100 ಮನೆಗೆ ರೆಕಾರ್ಡ್ ಪಾವತಿ ಆಗಿದೆ. ಅವರಿಗೆಲ್ಲ 1 ಲಕ್ಷ ರೂಪಾಯಿ ಪಾವತಿ ಆಗಿದೆ. ವಾಸ್ತವವಾಗಿ ಇಲ್ಲಿ ನೋಡಿದರೆ ನೀವು ಪತ್ರಕರ್ತರು ಮುಗಿದು ದಯವಿಟ್ಟು ನಾನು ಹೇಳಿದ್ದನ್ನು ಕೇಳೋದು, ಅದೆಲ್ಲ ಭಾಗಕ್ಕೆ ಎಲ್ಲೆಲ್ಲ ಮನೆ ಹೋಗಿದೆ ದಯವಿಟ್ಟು ಹೋಗಿ ವಿಚಾರಿಸಿ. ಅದು ಎಷ್ಟು ಮನೆ ಹೋಗಿದೆ, ಯಾರಿಗೆಲ್ಲ ಬಿಟ್ಟು ಹೋಗಿ ಬಂದಿದೆ, ಎಷ್ಟು ಅರ್ಧಂಬರ್ಧ ಮನೆ ಹೋಗಿದೆ, ಎಷ್ಟು ಅವ್ರ ಸಾಮಾನು ಹೋಗಿದೆ, ಯಾರಿಗೆಲ್ಲ ಪರಿಹಾರ, ಅರ್ಧದಷ್ಟು ಹೆಚ್ಚು ಮಂದಿಗೆ ಮನೆ ಹೋಗಿದ್ದಕ್ಕೆ ಅದು ದಾಖಲೆ. ಇದರಲ್ಲಿ ಏನಾಗಿದೆ, ಯಾರು BJPಯವರಿದ್ದಾರೆ ಅವರ ಕಾರ್ಯಕರ್ತರು, ಅವ್ರದ್ದು ಅವ್ರ ಅಂಗಳಕ್ಕೂ ಕೂಡ ನೀರು ಬಂದಿಲ್ಲ, ಒಂದು ಕಲ್ಲು ಮುಂದಾಡಲಿಲ್ಲ, ಅವರಿಗೆಲ್ಲ 5 ಲಕ್ಷ ರೂಪಾಯಿ ಬಂದಿಲ್ಲ, ಅವರಿಗೆಲ್ಲ 1 ಲಕ್ಷ ರೂಪಾಯಿ ಪಾವತಿ. ಇದೇ ಥರ ಪಾರ್ಟಿ ಹೆಚ್ಚಿನವರಿಗೆ ನಮ್ಮ ಪಾರ್ಟಿಯವರಿಗೆ ಮನೆ ಮಂಜೂರಾಗಿಲ್ಲ ಹೇಳಿ ನೀವು ಬರೆಯೋದು ಮಾತ್ರ. ದಯವಿಟ್ಟು ನೀವು ಅಲ್ಲಿ ಹೋಗಿ ಇದನ್ನು ವಿಚಾರಿಸಿ ದಯವಿಟ್ಟು ಬರ್ತೀವಿ. ಆ ಬಡವರಿಗೆ ಒಂದು ಸಹಾಯ ಮಾಡಿ, ಉಪಕಾರ ಮಾಡಿ, ದೇವರು ನಿಮಗೆ ಸಹಾಯ ಮಾಡ್ತಾರೆ ಅಂತ ಸಂದರ್ಭದಲ್ಲಿ. ಈಗ ಕೆಲವರು ಅದರಲ್ಲಿ ದಲ್ಲಾಳಿಗಳಿದ್ದಾರೆ, 50,000 1 ಲಕ್ಷ ರೂಪಾಯಿ ತಗೊಂಡು ಬೇರೆ ಮಂಜೂರು ಮಾಡಿಕೊಡ್ತಾರೆ. ಇದನ್ನು ತನಿಖೆ ಮಾಡಬೇಕು ನಾನು ನಿಮ್ಮ ಹತ್ರ ಹೇಳೋದಿಲ್ಲ. ಅವ್ರು ದುಡ್ಡು ಕೊಟ್ಟ ದುಡ್ಡು ಹೋಗ್ತದೆ, ಅದಕ್ಕೆ ನಾನು ಉಪಾಯ ಮಾಡೋದಿಲ್ಲ. 1 ಲಕ್ಷ ಕೊಟ್ಟಿದ್ದಾರೆ, 50,000 ಬೇಡ. ಯಾರಿಗೆ ಅನ್ಯಾಯ ಆಗಿ ದಯವಿಟ್ಟು ಹೋಗಿ ಅದನ್ನು ತನಿಖೆ ಮಾಡಿ ಮಾಡ್ತಾ ಇದ್ದೇನೆ. ಈಗ ಅವರಿಗೆ 5,000 ರೂಪಾಯಿ ಬಾಡಿಗೆ ಕೊಡ್ತೇನೆ. ಒಟ್ಟಿಗೆ 8 ತಿಂಗಳಿಂದ 10 ತಿಂಗಳಿಂದ ಬಾಡಿಗೆ ಸಂದಾಯ ಆಗಿದೆ. ಅದರ ನಂತರ ಬಾಡಿಗೆ ಸಂದಾಯ ಆಗಿದೆ. ಮನೆಗೆ 1 ಲಕ್ಷ ಕೊಟ್ಟಿದ್ದಾರೆ, ಅವರು ಪಂಚಾಂಗ ಮಾಡಿ ಕೊಟ್ಟಿದ್ದಾರೆ. ಅವರ ಪರಿಸ್ಥಿತಿಯನ್ನು ನೋಡಿ. ಕಾಳಜಿ ನಿಂಪಡಿನಲ್ಲಿ 2,59 ಲಕ್ಷ ಅದನ್ನಾದರೂ ಶಾಸಕರು ಹಂಚಿಟ್ಟಿದ್ದಾರೆ. ಆ ಬಡವರಿಗೆ ಸಹಾಯ ಆಗ್ತಿದೆ, ತೊಂದರೆ ಆಗ್ತಿದೆ. ಈಗ ಅನೇಕ ಕಾಮಗಾರಿಗಳಿಗೆ ಈಗ ಮಂಜೂರಾತಿ ಕೊಡ್ತಾ ಇದ್ದಾರೆ. ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಸೇತುವೆ ನಿರ್ಮಾಣ. ಬೆಳ್ತಂಗಡಿ ತಾಲೂಕಿನ ಮುಂಡಾಜೆ ಕಮ್ಯುನಿಟಿ ಅಭಿವೃದ್ಧಿ ಸಂಸ್ಥೆ ರಸ್ತೆ ಗುಪ್ತಾವ್ ಸೇತುವೆ, ಇದರ ಎಪ್ರೋಚಿಂಗ್ ರಸ್ತೆ ಅಂದರೆ ಮಣ್ಣಿನ ರಸ್ತೆ ಖುದ್ದಾಗಿದೆ. ಇದಕ್ಕೆ ಎಷ್ಟು ಮಂಜೂರಾಗಿದೆ ಅಂತ ನಮ್ಗೆ ಆಶ್ಚರ್ಯ ಆಗಿದೆ. ಆ ಎಪ್ರೋಚ್ ರಸ್ತೆ ಮಾಡಲಿಕ್ಕೆ 1,30,30,00,000 ರೂಪಾಯಿ ಮಂಜೂರಾಗಿದೆ ಸರ್ಕಾರದಿಂದ. 1,30,30,00,000 ನಾನು ನೋಡಿದ್ದೇನೆ. ಅದಕ್ಕೆ ಅತಿ ಹೆಚ್ಚಿಗೆ ಅಂದರೆ 15ರಿಂದ 20 ಲಕ್ಷ ಖರ್ಚಾಗಿದೆ. ನದಿಯ ಸರಳತೆ ಹಾಕಿ ಮೇಲ್ಗಡೆ ದಾನವೀಕರಣ ಮಾಡಿ. ಇದಕ್ಕೆ ಕೌನ್ಸಿಲ್ನಲ್ಲಿ ಹರೀಶ್ ಕುಮಾರ್ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಗುಪ್ತಾವ್ ಸೇತುವೆಯನ್ನು 1.30 ಲಕ್ಷ 1,30,30,00,000 ರೂಪಾಯಿ ವೆಚ್ಚದಲ್ಲಿ ಮರು ನಿರ್ಮಾಣ ಮಾಡಲಾಗಿದೆ. ಸುಬ್ರಹ್ಮಣ್ಯ ಉಡುಪಿ ರಸ್ತೆಯ 39.50 ಕಿಲೋಮೀಟರ್ ದೂರದಲ್ಲಿ ಹಾನಿಗೀಡಾಗಿದ್ದ ಮೋರಿ ಮತ್ತು ತಡೆಗೋಡೆ ನಿರ್ಮಾಣಕ್ಕೆ ಪುನಃ 25 ಲಕ್ಷ ರೂಪಾಯಿ ಮಂಜೂರಾಗಿದೆ. ಈಗ ಹಾನಿ ಆದ ನಂತರ ತಡೆಗೋಡೆ ನಿರ್ಮಾಣ ಮಾಡಿದ್ದು ನಾವು ತಡೆಗೋಡೆ ಅವರ ಪಕ್ಷದವರು ಗೌರವರು ಅದು ಎಲ್ಲಿ ಹೋಗಿದೆ ಅಂತ ಅದರ ತಡೆಗೋಡೆ 25 ಲಕ್ಷ ರೂಪಾಯಿ. ಇದರಲ್ಲೂ ಪರ್ಸೆಂಟೇಜ್ ಕಾರ್ಯಕ್ರಮ ಈ ರೀತಿ ಆದರೆ ನಮ್ಮ ತಾಲೂಕು ಸಂಪೂರ್ಣ ಬಡವಾಗ್ತದೆ ಅಂತ ಹೇಳುವಂಥ ಮಾತನ್ನು ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೆ. ನಮ್ಮ ತಾಲೂಕಿನ ಶಾಸಕರಿಗೆ ಒಳ್ಳೆಯ ರೀತಿಯನ್ನು ಕೊಟ್ಟು ನಮ್ಮ ಕ್ಷೇತ್ರಕ್ಕೆ ಒಬ್ಬ ಸೀಟನ್ನು ಸರಿಯಾಗಿ ವಿನಿಯೋಗ ಮಾಡಿ ಅದರ ಪ್ರಯೋಜನವನ್ನು ನಮ್ಮ ತಾಲೂಕಿನ ಜನತೆ ಪಡೆಯುವಂತಾಗಬೇಕು ಅಂತ ಒಂದು ಮಾತನ್ನು ಸಂದರ್ಭದಲ್ಲಿ ಹೇಳಿ ಮುಂದೆ ಮುಖ್ಯರು ಸರ್ಕಾರ ಸಮ್ಮಿಶ್ರ ಸರ್ಕಾರ ರಾಜ್ಯದಲ್ಲಿರುವಂತಹ ಸಂದರ್ಭ ಕಾಂಗ್ರೆಸ್ ಮತ್ತು JDS ಶಾಸಕರನ್ನು ಖರೀದಿ ಮಾಡಿ ಭಾರತೀಯ ಜನತಾ ಪಕ್ಷದವರು ಸರ್ಕಾರವನ್ನು ರಚನೆ ಮಾಡಿದ್ದಾರೆ. ಅವರ ಘೋಷಣೆ ಏನು ಅಂತ ಹೇಳಿದರೆ
ರಾಜ್ಯ ಮತ್ತು ಕೇಂದ್ರದಲ್ಲಿ ಒಂದೇ ಸರ್ಕಾರ ಇದ್ದರೆ ಈ ರಾಜ್ಯವನ್ನು ಸಂಪೂರ್ಣ ಅಭಿವೃದ್ಧಿ ಮಾಡ್ತೇವೆ ಅನ್ನುವಂಥ ಘೋಷಣೆಯೊಂದಿಗೆ ಸರ್ಕಾರವನ್ನು ಮಾಡಿದೆ. ಇವತ್ತು ರಾಜ್ಯದ ಪರಿಸ್ಥಿತಿ ಏನಾಗಿದೆ ಅಂತ ತಮಗೆಲ್ಲ ಗೊತ್ತಿಲ್ಲ. GDP 23.9% ಮೈನಸ್ ಕುಸಿದೋಗಿದೆ. ಸರ್ಕಾರ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರಿಗೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿ ಮಾರ್ಗದ ಬದಿ ನೋಡಿದರೆ ಒಂದೊಂದು ತಾಲೂಕಿನಲ್ಲಿ 1,000, 2,000 ಬ್ಯಾನರ್ಗಳು ಕಾಣ್ತವೆ. ಒಂದೊಂದು ಕ್ಷೇತ್ರಕ್ಕೆ 300 ಕೋಟಿ, 400 ಕೋಟಿ, 500 ಕೋಟಿ, ಬೆಳ್ತಂಗಡಿಗೆ 600 ಕೋಟಿ ಅನುದಾನ ಬಂದಿದೆ, ಕಾಮಗಾರಿಗಳನ್ನು ಅನುಷ್ಠಾನ ಮಾಡ್ತೇವೆ ಅನ್ನುವಂಥ ಎಲ್ಲ ನೋಡಿದೆ. ವಿಧಾನಸಭೆಯಲ್ಲಿ ಪ್ರಶ್ನೆಯನ್ನು ಮಾಡಿದರೆ ಅಧ್ಯಾಪಕರಿಗೆ ಸಂಬಳ ಕೊಟ್ಟಿಲ್ಲ, ಇಂಜಿನಿಯರ್ಗಳಿಗೆ ಸಂಬಳ ಕೊಟ್ಟಿಲ್ಲ, ಲೆಕ್ಚರರ್ಗಳಿಗೆ ಸಂಬಳ ಕೊಟ್ಟಿಲ್ಲ, ಶಾಸಕರಿಗೆ 3 ತಿಂಗಳ ಸಂಬಳ ಕಟ್ಟು, ನಮ್ಮ PA-ಗಳಿಗೆ 6 ತಿಂಗಳ ಸಂಬಳ ಬಂದಿದೆ, ಪಿಂಚಣಿದಾರರಿಗೆ ಪಿಂಚಣಿ ಇಲ್ಲ, ಸಂಧ್ಯಾ ಸುರಕ್ಷೆ ಇಲ್ಲ, ಅಂಗವಿಕಲ ವೇತನ ಇಲ್ಲ, ಯಾವುದೂ ಇಲ್ಲ. ಸರ್ಕಾರದಿಂದ ಚಿಕ್ಕಾಸು ಪಾವತಿ ಆಗ್ತಾ ಇದೆ. ಈ 500 ಕೋಟಿ 600 ಕೋಟಿ ಎಲ್ಲಿಂದ ಕೊಡ್ತಾರೆ? ಇದು ಕೇವಲ ನಾಟಕವ, ಬ್ಯಾನರ್ ಮಾತ್ರವ ಅಲ್ಲ. ಈ ದುಡ್ಡು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಬರ್ತದ, ಅದು ಚುನಾವಣೆಗೆ ಹೋಗ್ತದ. ಇದು ಏನು ಅಮಿತ್ ಶಾ ಅವರು 15 ಲಕ್ಷ ಮೋದಿ ಅವರು ಕೊಡ್ತೇನೆ ಅಂತ ಹೇಳುವಾಗ ಅದು ಚುನಾವಣಾ ದುಮ್ಮಲ ಆಗ್ತದೆ. ಇದು ಕೂಡ ಬಹುಶಃ ದುಮ್ಮಲ ಆಗ್ತದ ಅನ್ನುವಂಥ ನಮಗೆ ಸಂಶಯ ಇದೆ. ಸರ್ಕಾರ ತಿಳಿಸಬೇಕು, ಈ ದುಡ್ಡು ಅಲ್ಲಿಯವರು ಆಗ್ತದ, ಈ ದುಡ್ಡಿನ ಸಂಪೂರ್ಣ ಖರ್ಚು ಆಗ್ತದ. ಈಗ ಮಾಜಿ ಶಾಸಕರು ಹೇಳಿದಾಗೆ 10 ಲಕ್ಷದಕ್ಕೆ 5 ಲಕ್ಷದ ಎಸ್ಟಿಮೇಟ್ನ ಕೆಲಸವನ್ನು ಮಾಡಿ ಈ ರೀತಿ ಆಗ್ತದ, ಅಥವಾ ಕೊಯ್ಯೂರಿನ ಡಾಂಬರೀಕರಣದ ವ್ಯವಸ್ಥೆಯ ಏನು ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಶಾಸಕರುಗಳಿಗೆ ಮತ್ತು ವಿಧಾನ ಪರಿಷತ್ನ ಶಾಸಕರಿಗೆ ಅವರಿಗೆ ಕೊಡುವಂಥ ವಾರ್ಷಿಕ 2 ಕೋಟಿ ರೂಪಾಯಿ ಅನುದಾನ ಅದು ಕೂಡ ಇಲ್ಲ. 2 ವರ್ಷದ ಮಟ್ಟಿಗೆ ಅದು ಕೂಡ ಕೊಡುವುದಿಲ್ಲ ಅಂತ ಹೇಳಿದ್ದಾರೆ. ಮಲೆನಾಡು ಅಭಿವೃದ್ಧಿ ಮಂಡಳಿಯಿಂದ ಬರುವಂಥ 1 ಕೋಟಿ ರೂಪಾಯಿ ಹಣ ಅದು ಇಲ್ಲ. ಕರಾವಳಿ ಪ್ರಾಧಿಕಾರ ಮುಚ್ಚಿ ಹೋಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಜನರನ್ನು ಮೋಸಗೊಳಿಸುವಂಥ ಕೆಲಸ ಏನು ರಾಜ್ಯ ಸರ್ಕಾರದಿಂದ ಆಗ್ತಾ ಇದೆ ಅನ್ನೋದನ್ನು ನಾನು ಹೇಳ್ತೇನೆ. ಇವತ್ತು ಕೇಂದ್ರದಲ್ಲಿ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಿದೆ ಅಂತ ತಾವು ತಿಳಿಬೇಕು. ಉತ್ತರ ಪ್ರದೇಶದ ಹಾಥ್ರಸ್ ಜಿಲ್ಲೆಯಲ್ಲಿ ಒಬ್ಬ ದಲಿತ ಹೆಣ್ಣುಮಗಳು, ಅವಳ ಮೇಲೆ ಅತ್ಯಾಚಾರ ಆಗ್ತದೆ. ಅವರ ನಾಲಿಗೆಯನ್ನು ಸೀಳಿ ಕೊಯ್ದು ತೆಗಿತಾರೆ, ಕೈಯನ್ನು ಮುರಿತಾರೆ, ಸೊಂಟ ಮುರಿತಾರೆ, ಕಾಲು ಮುರಿತಾರೆ. ಮುರಿದು ಅವಳನ್ನು ಆಸ್ಪತ್ರೆಗೆ ಯಾರೋ ಒಬ್ಬ ಸೇರಿಸ್ತಾರೆ. ಆಸ್ಪತ್ರೆಯಲ್ಲಿ ಪರಿಸ್ಥಿತಿ ಚಿಂತಾಜನಕ. ಒಬ್ಬ ದಲಿತ ಹೆಣ್ಣುಮಗಳು ಪರಿಸ್ಥಿತಿ ಚಿಂತಾಜನಕ ಇದೆ ಅಂತೇಳಿ ಡೆಲ್ಲಿಯ ಸಫ್ದರ್ಜಂಗ್ ಆಸ್ಪತ್ರೆಗೆ ಸೇರಿಸ್ತಾರೆ. ದೆಹಲಿಯ ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿ ಆ ಹೆಣ್ಣುಮಗಳು ಕೊನೆಯ ಹೇಳ್ತಾರೆ, ಹೆಣ್ಣುಮಗಳು ಮೃತ್ಯು ಆಗ್ತದೆ. ಮೃತ್ಯು ಆದಂತಹ ಸಂದರ್ಭ ಏನು ಮಾಡಬೇಕು ಸರ್ಕಾರ? ಆ ಒಂದು ಶವವನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಅದನ್ನು ಮಗುವಿನ ಹೆತ್ತವರಿಗೆ ಒಪ್ಪಿಸಬೇಕು. ಇದು ಯಾಕೆ ಕೆಲಸ ಆಗುವುದಿಲ್ಲ? ಹೆತ್ತವರು ಕೇಳಿದ್ರು ಅವರಿಗೆ ಶವವನ್ನು ಕೊಡಲಿಲ್ಲ. ಬೆಳಿಗ್ಗಿನ ಮುಂಜಾವ 2:30-3 ಗಂಟೆಗೆ ಶವವನ್ನು ತಂದು ಮನೆಯವರನ್ನು ಅವರ ಮನೆಯಲ್ಲಿ ಕೂಡು ಹಾಕಿ ಬೀಗ ಹಾಕಿ ಅವರನ್ನು ಗೃಹಬಂಧನದಲ್ಲಿಟ್ಟು ಶವ ಸಂಸ್ಕಾರ ಮಾಡ್ತಾರೆ, ದಹನ ಮಾಡ್ತಾರೆ. ಪೊಲೀಸರು ನೆರವಿನೊಂದಿಗೆ ಪೊಲೀಸರೇ, ಯಾವುದೇ ಪತ್ರಕರ್ತರಿಗೆ ಅಲ್ಲಿಗೆ ಪ್ರವೇಶ ಇಲ್ಲ. ಒಬ್ಬ ಹೆಣ್ಣುಮಗಳು ಒಂದು ಇಂಗ್ಲಿಷ್ ನೈಮಿಕರ ಕೆಲಸ, ಜನರ ಅಟೆನ್ಷನ್ ಡೈವರ್ಟ್ ಮಾಡುವಂತಹ ಕೆಲಸಗಳು ಮಾಡ್ತಾ ಇದೆಯೋ ಅನ್ನುವಂಥ ಸಂಶಯ ನಮಗೆ ಬರ್ತದೆ. ಇದನ್ನು ದೇಶದಾದ್ಯಂತ ನಾವು ಖಂಡಿಸ್ತೇವೆ. ಜಿಲ್ಲಾ ಕಾಂಗ್ರೆಸ್, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ನಾವೆಲ್ಲ ಪ್ರತಿಭಟನೆಯನ್ನು ಮಾಡಿ ಇದನ್ನು ಖಂಡಿದ್ದೇವೆ. ನಾವು ನಮ್ಮ ಬೇಡಿಕೆ ಏನು ಅಂತ ಹೇಳಿದರೆ, ಈ ರಾಷ್ಟ್ರದ ರಾಷ್ಟ್ರಪತಿಗಳು ಇದನ್ನು CBIಗಲ್ಲ, ಒಬ್ಬ ನ್ಯಾಯಾಧೀಶರ ಮುಖಾಂತರ ತನಿಖೆಯನ್ನು ಮಾಡಬೇಕು. ಆ ಬಡ ಹೆಣ್ಣು ಮಗಳ ಕುಟುಂಬಕ್ಕೆ ನ್ಯಾಯವನ್ನು ಕೊಡಬೇಕು, ಅವರಿಗೆ
ಮಗು ಹೋಗಿ ಆಗಿದೆ, ಇನ್ನೇನು ಜೀವಂತ ತರುವಂಥ ಪ್ರಶ್ನೆ ಇಲ್ಲ. ದೇವರು ಅವರಿಗೆ ಆ ಒಂದು ತನಿಖೆಯನ್ನು ಮಾಡಿ ಆ ತಪ್ಪಿದ ಸ್ಥಿತಿ ಶಿಕ್ಷೆಯನ್ನು ಕೊಡುವಂಥ ಕೆಲಸ ಆಗಿದೆ. ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರು, ಪಕ್ಷದ ಅಧ್ಯಕ್ಷರಾಗಿದ್ದಂತಹ ರಾಹುಲ್ ಗಾಂಧಿ ಮತ್ತು ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಪ್ರಿಯಾಂಕಾ ಗಾಂಧಿ ಅವರ ಮನೆಗೆ ಸಾಂತ್ವನ ಹೇಳಲಿಕ್ಕೆ ಅಂತೇಳಿ ಉತ್ತರ ಪ್ರದೇಶಕ್ಕೆ ಬಂದರು. ಭಾರತೀಯ ಸಂಸ್ಕೃತಿಯನ್ನು ಅಂತ ಹೇಳಿದ್ರೆ ಇವರು ಬಹಳ ಸಂಸ್ಕಾರ, ಸಂಸ್ಕೃತಿ, ತಾಯಿ, ಅಮ್ಮ, ಮಾತೆ, ಸಹೋದರಿ ಅಂತ ಹೇಳುವಂಥ ಪಕ್ಷ. ಭಾರತದ ಸಂಸ್ಕೃತಿ ಒಬ್ಬ ಕಷ್ಟದಲ್ಲಿರುವಾಗ ಅವರಿಗೆ ಸಾಂತ್ವನ ಹೇಳುವಂಥ ಒಂದು ಭಾರತ ದೇಶದ ಸಂಸ್ಕೃತಿ. ಆ ಒಂದು ಸಾಂತ್ವನ ಹೇಳಲಿಕ್ಕೆ ಬಂದ ಸಂದರ್ಭದಲ್ಲಿ ಇಬ್ಬರನ್ನು ಕೂಡ ಅಡ್ಡಗಟ್ತಾರೆ. ಅಡ್ಡಗಟ್ಟಿ ಅವರ ಮೈ ಮೇಲೆ ಕೈ ಹಾಕ್ತಾರೆ. ಮೈ ಮೇಲೆ ಕೈ ಹಾಕ್ತಾರೆ. ಈ ದೇಶದ ದೊಡ್ಡ ರಾಜಕೀಯ ಪಕ್ಷ ಸುಮಾರು 40-50 ವರ್ಷಗಳ ಕಾಲ ಈ ದೇಶದ ಆಡಳಿತವನ್ನು ಮಾಡಿದ್ದು ಮತ್ತು ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರಿಂದ ಬಂದಂಥ ಕುಟುಂಬ. ಮೋತಿಲಾಲ್ ನೆಹರು ಇರ್ಬೋದು, ಜವಾಹರ್ಲಾಲ್ ನೆಹರು ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಯಾರೇ ಇರ್ಬೋದು, ಆ ದೊಡ್ಡ ಒಂದು ಹೋರಾಟದ ಕುಟುಂಬದಿಂದ ಬಂದಂಥ ಕುಟುಂಬ. ಅದರ ಮುಂದಿನ ಭಾವಿ ಪ್ರಧಾನಿ ಅಂತಲೇ ಬಿಂಬಿಸಲ್ಪಟ್ಟಂತಹ ರಾಹುಲ್ ಗಾಂಧಿ ಅವರ ಮೈ ಮೇಲೆ ಕೈ ಹಾಕ್ತಾರೆ. ಹೆಣ್ಣು ಮಗಳು ಪ್ರಿಯಾಂಕಾ ಗಾಂಧಿ ಅವರ ಮೇಲೆ ಒಬ್ಬ ಗಂಡಸು ಪೊಲೀಸ್ ಕೈ ಹಾಕ್ತಾರೆ. ಬಹುಶಃ ನಿನ್ನೆ ಪತ್ರಿಕೆಯಿಂದ ಓದಿರ್ಬೋದು, ಉತ್ತರ ಪ್ರದೇಶದ ಒಬ್ಬ ಬಿಜೆಪಿ ನಾಯಕಿ ಚೈತ್ರ ಹೆಸರು ನಮಗೆ ಸ್ಪಷ್ಟತೆ ಇಲ್ಲ. ಆ ಹೆಂಗಸು ಆ ಮಹಿಳೆಯರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಬ್ಬ ಹೆಣ್ಣು ಮಗಳ ಮೇಲೆ ಒಬ್ಬ ಪೊಲೀಸ್ ಅಧಿಕಾರಿ ಕೈ ಮಾಡುವುದು ಅಂತ ಹೇಳಿದ್ರೆ ಅದರಷ್ಟು ದೊಡ್ಡ ಒಂದು ದೌರ್ಜನ್ಯ, ದೊಡ್ಡ ತಪ್ಪು ಇನ್ನೊಂದಿಲ್ಲ. ಇದು ನಮ್ಮ ದೇಶದ ಸಂಸ್ಕೃತಿಗೆ, ಸಂಸ್ಕಾರಕ್ಕೆ ಮಾಡಿದಂಥ ಕಪ್ಪು ಚುಕ್ಕೆ. ಇದು ಇದನ್ನು ಖಂಡಿಸ್ತೇನೆ ಅನ್ನುವಂಥ ಒಂದು ಇನ್ನೊಂದು ಹೇಳಿದೆ. ಯಾವ ರೀತಿಯ ಒಂದು ಪ್ರಜಾಪ್ರಭುತ್ವ ಇದೆ ಅನ್ನೋದನ್ನು ತಾವು ಗಮನಿಸಬೇಕು. ಅವರನ್ನು ವಾಪಸ್ ಕಳಿಸ್ತಾರೆ. ಒಂದು ದಿವಸ ಮತ್ತೆ ಅವರು ಬಂದು ಮನೆಗೆ ಇಟ್ಟುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ದೇಶದ ರಾಜಕೀಯ ವ್ಯವಸ್ಥೆ, ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆ. ಬೆಳಿಗ್ಗೆ 5:45 ಗಂಟೆಗೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರ, ಅವರ ಆಪ್ತರೆಲ್ಲರ ಮನೆಗೆ ಸಿಬಿಐ ರೈಡ್ ಆಗಿದೆ. ಸಿಬಿಐ ರೈಡ್ನಲ್ಲಿ ಯಾವ ರೀತಿ ನನ್ನ ಈ ಕೇಂದ್ರ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅನ್ನೋದನ್ನು ತಾವು ನೋಡ್ತಾ ಇದ್ದೀರಿ. ಎಲ್ಲರೂ ಕೂಡ ಅದರ ಬಗ್ಗೆ ಒಂದು ಧ್ವನಿಯನ್ನ ಎತ್ತಾ ಇದ್ದಾರೆ. ಆದರೂ ಈ ಕೇಂದ್ರ ಸರ್ಕಾರ ನಾವು ಮಾಡಿದ್ರೆ ಕಾನೂನು, ನಾವು ಹೇಳಿದ್ರೆ ಶಾಸನ ಅನ್ನುವಂಥ ಒಂದು ದುಷ್ಟ ಬುದ್ಧಿಯಿಂದ ಕೆಲಸ ಮಾಡ್ತಿದ್ದಾರೆ. ಬಹುಶಃ ವಿನಾಶಕಾರಿ ವಿಪರೀತ ಬುದ್ಧಿ ಅನ್ನುವಂಥದ್ದಕ್ಕೆ ಈ ರಾಹುಲ್ ಗಾಂಧಿ ಪ್ರಕರಣ, ಈ ಹತ್ರಾಸ್ ಪ್ರಕರಣ, ಹಿಂದೆ ನಡೆದಂಥ ಉನ್ನಾವ್ ಪ್ರಕರಣ, ಇವತ್ತು ದಲಿತ ಹೆಣ್ಣು ಮಕ್ಕಳ ಮೇಲೆ ಉತ್ತರ ಪ್ರದೇಶ, ಬಿಹಾರದಲ್ಲಿ, ರಾಜಸ್ಥಾನ ನಡೀತಿರುವಂಥ ನಿರಂತರ ಅತ್ಯಾಚಾರಗಳು, ಹೆಚ್ಚಿನ ಅತ್ಯಾಚಾರದಲ್ಲಿ ಬಿಜೆಪಿಯ ಶಾಸಕರು, ಬಿಜೆಪಿಯ ಯುವ ಮೋರ್ಚಾದ ಪದಾಧಿಕಾರಿಗಳು ಎಲ್ಲರೂ ಜೈಲಿನಲ್ಲಿದ್ದಾರೆ. ಅನೇಕ ಮಂದಿ ಜೈಲಿನಲ್ಲಿದ್ದಾರೆ. ಶಾಸಕರು, ಎಂಪಿಗಳು ಸಮೇತ ಜೈಲಿನಲ್ಲಿದ್ದಾರೆ. ನಮಗೆ ಗೊತ್ತಿದೆ. ಅಂದರೆ ದಲಿತರನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ಪರಿವರ್ತಿಸಿಕೊಂಡು ಈ ದೇಶದಲ್ಲಿ ಅವರಿಗೆ ಯಾವ ರೀತಿಯಲ್ಲಿ ಕೂಡ ಒಂದು ಬದುಕುವಂತಹ ಅವಕಾಶವನ್ನು ಕೊಡ್ತಾ ಇಲ್ಲ. ಖಂಡಿಸಿದ್ದಾರೆ. ಇದರ ವಿರುದ್ಧವಾಗಿ ಬಹಳಷ್ಟು ಪ್ರತಿಭಟನೆಗಳು ಆಗ್ತಾ ಇಲ್ಲ. ಸರ್ಕಾರ ಇಂಥ ದುಷ್ಟ ಬುದ್ಧಿಗಳನ್ನು ನಿಲ್ಲಿಸುವಂತಹದ್ದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ. ನಮ್ಮ ಆರ್ಥಿಕ ಪರಿಸ್ಥಿತಿ ಕೆಟ್ಟುವುದಂತಹ ಸಂದರ್ಭ, ಜನರು ಇವತ್ತು ಕೋವಿಡ್-19 ನರಳ್ತಾ ಇರುವಂತಹ ಸಂದರ್ಭ, ಎಲ್ಲ ಸರ್ಕಾರಿ ಅಧಿಕಾರಿಗಳು ಸಂಬಳವಿಲ್ಲದೆ ನರಳ್ತಾ ಇರುವಂತಹ ಸಂದರ್ಭ, ಈ ಸರ್ಕಾರ ಇವತ್ತು ಅವರಿಗೆ ಏನಾದರೂ ನೆರವು ಕೊಡುವುದು ಬಿಟ್ಟು PM ಕೇರ್ ಫಂಡ್, CM ಕೇರ್ ಫಂಡ್, ಈ ಥರ ಒಂದು ರಿಲೀಫ್ ಫಂಡನ್ನು ಬಿಟ್ಟು ಬೇರೆ ಫಂಡನ್ನು ತಯಾರು ಮಾಡಿ ಪಕ್ಷದ ಬೆಳವಣಿಗೆಗಳಿಗೋಸ್ಕರ ಹಂಚುವಂತಹ ಕೆಲಸ ಆಗ್ತದೆ. ಹಣ ಬಾಕಿ ಇದೆ. ಮೊನ್ನೆ ಆಡಿಟರ್ ಜನರಲ್ ತನಿಖೆ ಮಾಡಿ ಕೇಂದ್ರ ಸರ್ಕಾರದಿಂದ ಹಣಕಾಸು ವ್ಯವಸ್ಥೆಯನ್ನು ತನಿಖೆ ಮಾಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 42,000 ಕೋಟಿ ರೂಪಾಯಿ GST ಹಣ ಅದನ್ನು ಅನ್ಯ ಉದ್ದೇಶಕ್ಕೆ ಬಳಸಬೇಕಾಗಿದೆ. ಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಅವರಿಗೆ ಕೊಡುವಂತಹ ಹಣವನ್ನು ಅನ್ಯ ಉದ್ದೇಶಕ್ಕೆ ಬಳಸಿ ರಾಜ್ಯ ಸರ್ಕಾರವನ್ನು ಸಾಲ ತಗೊಳ್ಳಿ, RBIಯಿಂದ ಸಾಲ ತಗೊಳ್ಳಿ ಅನ್ನುವಂಥ ಒಂದು ವ್ಯವಸ್ಥೆ
ಮೇರೆಗೆ ಇವತ್ತು ಕೇಂದ್ರ ಸರ್ಕಾರ ಬಂದಿದೆ. ಕೇವಲ 1 ವರ್ಷ 2 ತಿಂಗಳಾಗಿ ಯಡಿಯೂರಪ್ಪನವರ ಸರ್ಕಾರ 1,17,000 ಕೋಟಿ ರೂಪಾಯಿ ಸಾಲ, 14 ತಿಂಗಳಲ್ಲಿ 1,17,000 ಕೋಟಿ ಸಾಲ ಮಾಡಿ ಎಲ್ಲಿಗೆ ನಮ್ಮ ಆರ್ಥಿಕ ಪರಿಸ್ಥಿತಿ ಹೋಗ್ತದೆ, ಯಾರಿಗೆ ಸಂಬಳ ಸಿಗ್ತದೆ? ಈ ಎಲ್ಲ ಬ್ಯಾನರ್ಗಳಲ್ಲಿ ಮೋದಿಯ ಫೋಟೋ ಹಾಕಿ ಶಾಸಕರು ಹಾಕಿದಂಥ ಫೋಟೋ 500-600 ಕೋಟಿ, ಅದಕ್ಕೆ ಎಲ್ಲಿಂದ ದುಡ್ಡು ಬರ್ತದೆ? ಜನರಿಗೆ ಮೋಸ ಮಾಡುವಂಥ ವ್ಯವಸ್ಥೆ ಆಗ್ತಿದೆಯಾ? ಇದಕ್ಕೆ ಸ್ಪಷ್ಟವಾದ ಉತ್ತರವನ್ನು ವಸಂತ ಬಂದಿರೋರು ಹೇಳಿ. 203 ಮನೆಗಳಲ್ಲಿ 3 ಮನೆಗಳು ನಕಲಿ ಅಂತ ಅವರು ಹೇಳ್ತಾರೆ. ನಕಲಿ ಮನೆಗಳು ಸರಿಯಾಗಿ ಇದಕ್ಕೆ ದಾಖಲೆಗಳಿಲ್ಲ. ಆದ್ದರಿಂದ 200 ಮನೆಗಳಲ್ಲಿ 5 ಮನೆಗಳಿಗೆ ನಾವು ಹಣವನ್ನು 5 ವರ್ಷದಲ್ಲಿ ಕೊಟ್ಟಿದ್ದೇವೆ. ಮತ್ತೆ ಎಲ್ರಿಗೂ ಕೇವಲ 1 ಲಕ್ಷ ರೂಪಾಯಿ ಮಾತ್ರ ಕೊಟ್ಟಿದ್ದೇವೆ. ಈ ವರ್ಷ 2 ತಿಂಗಳಾಯಿತು. ಬಿಜೆಪಿ ಸರ್ಕಾರ ಬಂದಂಥ ಸಂದರ್ಭ ನೆರೆ ಮರ ಎಲ್ಲ ಬಂತು, ಕೋವಿಡ್ ಬಂತು. ಇವತ್ತು ಆ ಒಂದು ಜನರಿಗೆ ಮನೆ ಫೌಂಡೇಶನ್ ಹಾಕಿದ್ದಾರೆ. ಮತ್ತೊಂದು ಮಳೆಗಾಲ ಹೋಗಿ ಈ ಮಳೆಗಾಲದಲ್ಲಿ ಎಷ್ಟು ಮನೆ ಮತ್ತೆ ಕುಸಿದೆ ಅಂತ, ಇದರಲ್ಲಿ ಎಷ್ಟು ಕುಸಿದೆ, ಬೇರೆ ಮನೆಗಳಿಗೆ ಕುಸಿದೆ ಅಂತ ಇನ್ನು ನೋಡಬೇಕು. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ 5,000 ರೂಪಾಯಿಗೆ ಖರ್ಚು ಮಾಡಿದೆ ರಿಪೇರಿ. ಕ್ಷೇತ್ರ ಏನಾಗಲಿಲ್ಲ. ಅಪ್ರೋಚ್ ರೋಡ್ ಆ ಕಡೆಯಿಂದ ಕಾಜು ಕಡೆಯಿಂದ ಅಪ್ರೋಚ್ ರೋಡ್ ಇದೆ, ಈ ಕಡೆಯಿಂದ ಅಪ್ರೋಚ್ ರೋಡ್ ಸರಿಯಾಗಿತ್ತು. ಆ ಒಂದು 100 ಮೀಟರ್ 50 ಮೀಟರ್ ಅಪ್ರೋಚ್ ರೋಡನ್ನು ರಿಪೇರಿ ಮಾಡಲಿಕ್ಕೆ ಎಷ್ಟು ಲಕ್ಷ ಬೇಕು ಅನ್ನೋದನ್ನು ನಾವೇ ನಿರ್ಣಯ. ಅದನ್ನು ಅಪ್ರೋಚ್ ಕ್ಲಿಯರ್ ಮಾಡಿ 50 ಮೀಟರ್ ಒಳಗೆ, 50 ಮೀಟರ್ ಇಲ್ಲ. ಅದು ಕೂಡ ಒಳ್ಳೆಯ ಚರವನ್ನು ತೆಗೆದು ಹಾಕಿದ್ದಾರೆ. ಆ 100 ಲೋಡು ಮರ ಇತ್ತು, ಎಲ್ಲಿ ಹೋಗಿದೆ ಅಂತ ಭಗವಂತನಿಗೆ ಈ ಪಶ್ಚಿಮ ಘಟ್ಟದ ಮರಗಳು ಬಂದಲ್ಲಿ ಸೇರಿತ್ತು, ಅದು ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಇವತ್ತು ಆ ಅಪ್ರೋಚ್ ರೋಡಿಗೆ ಅಷ್ಟು ಖರ್ಚು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸಾಲ ಮನ್ನಾ ಯೋಜನೆ ನಮ್ಮ ಸಮ್ಮಿಶ್ರ ಸರ್ಕಾರ ಇರುವಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ರೈತರ 2 ಲಕ್ಷ ರೂಪಾಯಿವರೆಗಿನ ಸಾಲ ಮನ್ನಾವನ್ನು ಘೋಷಣೆ ಮಾಡಿದರು. ಹೆಚ್ಚು ಮೊತ್ತವನ್ನು ಅವರ ಸಂದರ್ಭದಲ್ಲಿ ಕೊಟ್ಟಾಗಿತ್ತು. ಈಗ ಅದರಲ್ಲಿ 1,70,489 ರೈತರಿಗೆ ಇನ್ನೂ ಕೂಡ ಸಾಲ ಮನ್ನಾ ಆಗಿದೆ. 1,70,489 ರೈತರಿಗೆ ಈ ರಾಜ್ಯದಲ್ಲಿ ಇನ್ನೂ ಕೂಡ ಸಾಲ ಮನ್ನಾ ಆಗಿಲ್ಲ. ಅವರು ಸರಿಯಾದ ದಾಖಲೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಬಹುಶಃ ಒಂದು ಕನಿಷ್ಠ ಜ್ಞಾನ ಬೇಕು ಸರ್ಕಾರಕ್ಕೆ ಅಥವಾ ಅಧಿಕಾರಿಗಳಿಗೆ. ಸಾಲ ಅಂದ್ರೆ ಆ ಜಮೀನಿನ ಮೇಲೆ ಇರುವಂತ ಎಲ್ಲಾ ಹಕ್ಕುಗಳನ್ನು ಕೂಡ ಬ್ಯಾಂಕ್ ತೆಗೆದುಕೊಂಡು ಬೇರೆ ಯಾರಿಗೂ ಅದರಲ್ಲಿ ಹಕ್ಕು ಇರುವುದಿಲ್ಲ. ಆ ಒಂದು ಡಾಕ್ಯುಮೆಂಟ್ ದಸ್ತಾವೇಜು ಏನಿದೆ ಅದು ಸಂಪೂರ್ಣವಾಗಿ ಕ್ಲಿಯರ್ ಇದ್ದು ಅದನ್ನು ವಕೀಲರ ಹತ್ರ ಲೀಗಲ್ ರಿಪೋರ್ಟ್ ತೆಗೆದುಕೊಂಡು ಲೀಗಲ್ ಆಗಿ ಇದಕ್ಕೆ ಸಾಲ ಕೊಡಬಹುದು. ಇದು ಅವರ ಓನರ್ಶಿಪ್ ಜಾಗ, ಇದು ಸಂಪೂರ್ಣ ಆ ಸೊಸೈಟಿಗೆ ಇದನ್ನು ಮಾರ್ಗೇಜ್ ಮಾಡ್ತಾರೆ ಅಂತೇಳಿ ಲೀಗಲ್ ಒಪಿನಿಯನ್ ಕೊಟ್ಟ ಮೇಲೆ ಬ್ಯಾಂಕ್ ಸಾಲ ಕೊಡುವುದು. ಹಾಗಾದ್ರೆ ಆ ಜಮೀನಿನ ವಿವರಗಳು, ಅದರ ಒಡೆತನ ಸಂಪೂರ್ಣವಾಗಿ ಆ ರೈತರ ಮೇಲೆ ಇದೆ ಅನ್ನೋದು ಅಲ್ಲಿಗೆ ಕನ್ಫರ್ಮ್ ಆಗ್ತದೆ. ಈಗ ಅವರು ಸರಿಯಾದ ದಾಖಲೆ ಕೊಡ್ತಾ ಇಲ್ಲ. ಏನು ದಾಖಲೆ ಕೊಡ್ಬೇಕು? ಸಾಲ ಕೊಡೋದು ತೆಗೆಯುವಾಗ ಎಲ್ಲ ದಾಖಲೆ ಕೊಟ್ಟಿದ್ದಾರೆ. ದಾಖಲೆ ನೋಡಿಯೇ ಸಾಲ ಕೊಟ್ಟರು. ಸಿದ್ದರಾಮಯ್ಯನವರು 25,000 50,000 ಸಾಲ ಮನ್ನಾ ಮಾಡಿದ್ರು, ಎಲ್ಲರಿಗೂ ಮಾಡಿದ್ರು. ಆಗ ಅವರಿಗೆ ಹೋಗ್ಲಿಲ್ವಾ? ಈಗ ಯಾಕೆ ದಾಖಲೆಯನ್ನು ಮತ್ತೆ ಸೃಷ್ಟಿ ಮಾಡಲಿಕ್ಕೆ ಹೇಳ್ತಾರೆ? ಸರಿಯಾದ ವ್ಯವಸ್ಥೆ ಆಗಬಾರ್ದು. ರೈತರಾಗಿ ಬಡವರಾಗಿ ಉಳಿಬೇಕು. ಅವರ ಕೃಷಿ ಜಮೀನನ್ನು ಮಾರಬೇಕು. ಯಾರಿಗೆ? ಬಂಡವಾಳಶಾಹಿಗಳಿಗೆ. ರಿಲಯನ್ಸ್, ಅಂಬಾನಿ, ಮುಖೇಶ್ ಅಂಬಾನಿ ಇವರ ಕಂಪನಿಗಳಿಗೆ ರೈತರು ಜಮೀನನ್ನು ಮಾರಬೇಕು. ಅವರಿಗೆ ಬೆಂಬಲ ಬೆಲೆ ಕೊಡುವುದಿಲ್ಲ. APMC ಕಾಯ್ದೆಯನ್ನು ತೆಗಿತೇವೆ. APMC ಮುಚ್ಚಿ ಹೋಯಿತು. APMCಯಲ್ಲಿ ಲಕ್ಷಾಂತರ ಜನ ಕಾರ್ಮಿಕರು ಇವತ್ತು ಬೀದಿ ಪಾಲಾಗಿದ್ದಾರೆ. ಎಲ್ಲ ಬಡವರನ್ನ ಶೋಷಣೆ ಮಾಡಿ ಇವರನ್ನ ಬೀದಿಗೆ ತಳ್ಳಿ ಎಲ್ಲ ಜಮೀನುಗಳನ್ನ, ಎಲ್ಲ ವ್ಯವಸ್ಥೆಗಳನ್ನ ಬಂಡವಾಳಶಾಹಿಗಳಿಗೆ ಕೊಡುವಂತ ವ್ಯವಸ್ಥೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಬಿಜೆಪಿ ಸರ್ಕಾರದಿಂದ ಆಗ್ತಾ ಇದೆ ಅಂತ ವಿಚಾರವನ್ನು ಹೇಳಿದೆ. ಇವತ್ತು ಆ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಆ ಭ್ರಷ್ಟಾಚಾರಕ್ಕೆ ಜಿಲ್ಲಾಡಳಿತದ ಸಂಪೂರ್ಣ ಬೆಂಬಲ ಇದೆ ಅನ್ನುವಂಥ ವಿಚಾರವನ್ನು ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಅದರ ಬಗ್ಗೆ
ಬಗ್ಗೆ ತನಿಖೆ ಅವರೇ ಮಾಡಿಸಬೇಕು. ತನಿಖೆ ಮಾಡಿ ಅಂತ ಹೇಳಿದ್ರೆ ಏನಪ್ಪ ಅವರಿಗೆ ಆಗುದಿಲ್ಲ? ರಾಜ್ಯ ಸರ್ಕಾರದಲ್ಲಿ ಮೊನ್ನೆ ಬಿಬಿಎಂಪಿಯಿಂದ 662 ಕೋಟಿ ರೂಪಾಯಿಯ ಕಾಂಟ್ರಾಕ್ಟ್ ಅವ್ಯವಹಾರ. ಮುಖ್ಯಮಂತ್ರಿಗಳ ಮಗ ವಿಜಯೇಂದ್ರ ಮತ್ತು ಅವರ ಮೊಮ್ಮಗ ಅವನು ಸೇರಿ ಅದರಲ್ಲಿ ಅವ್ಯವಹಾರ ಮಾಡಿ ಆಂಧ್ರದ ಒಬ್ಬ ವ್ಯಕ್ತಿಯಿಂದ ಕಾಂಟ್ರಾಕ್ಟ್ ಇಂದ 7 ಕೋಟಿ ರೂಪಾಯಿ RTGS ಮುಖಾಂತರ ಟ್ರಾನ್ಸ್ಫರ್ ಆಗಿದೆ. RTGS ಮುಖಾಂತರ 7 ಕೋಟಿ ರೂಪಾಯಿ ಸ್ವಲ್ಪ ಹೆಚ್ಚು ಮೊತ್ತ. ಯಡಿಯೂರಪ್ಪನವರ ಮೊಮ್ಮಗನ